ನಾನು ದೇವೇಗೌಡ ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿ ಮುಸ್ಲಿಮರು ನನಗೆ ಬೇಕಾಗಿಲ್ಲ ಅಂತ ಹೇಳಿದ್ರು. ಈ ಹಿನ್ನೆಲೆಯಲ್ಲಿ ನಾನು ಹೇಳಿಕೆಯನ್ನು ನೀಡಿದ್ದು ಅಂತ ಜಮೀರ್ ಅಹಮದ್ ಹೇಳ್ತಾ ಇದ್ದಾರೆ. ಮುಸ್ಲಿಮರು ಪಂಚರ್ ಹಾಕುವವರು, ವೆಲ್ಡಿಂಗ್ ಮಾಡುವವರು ಅಂದಿದ್ರು. ಲಘುವಾಗಿ ಮಾತನಾಡಿ ಅವರ ಬಳಿ ವೋಟ್ ಯಾಕೆ ಕೇಳ್ತೀರಾ? ನನಗೂ ಕುಮಾರಸ್ವಾಮಿಗೆ ಅದೇ ಹೇಳಿದ್ದಾರೆ. ಹೌದು ಸ್ವಾಮಿ, ನಾನು ಬಡವರು, ಅವರ ಬಳಿ ಯಾಕೆ ವೋಟ್ ಕೇಳ್ತೀರಿ? ಕುಮಾರಸ್ವಾಮಿಗೆ ಸಚಿವ ಜಮೀರ್ ಅಹಮದ್ ಈ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ದೇವೇಗೌಡರು ಕುಟುಂಬ ಖರೀದಿ ಮಾಡ್ತೀನಿ ಅಂತ ಹೇಳಿಲ್ಲ. ಕುಮಾರಸ್ವಾಮಿಯವರು ಮುಸಲ್ಮಾನ್ ಓಟ್ ನನಗೆ ಬೇಕಾಗಿಲ್ಲ, ಮುಸಲ್ಮಾನು ನಾನು ಅವ್ರ ತಾವು ಹೋಗಂಗೂ ಇಲ್ಲ, ನಾನು ಅವ್ರ ತಾವು ಓಟ್ ಕೇಳೋಕ್ಕೂ ಇಲ್ಲ, ನಾನು ಮುಸ್ಲಿಮ್ ಓಟ್ ಬೇಕಾಗಿಲ್ಲ ಅಂತ ಹೇಳಿಕೆ ಕೊಟ್ಟಿದ್ದೆ. ಅದು ವಿಡಿಯೋ ಸಮೇತ ನಾನು ತೋರಿಸಿದ್ದೀನಿ. ನಾನು ಆ ಹಿನ್ನೆಲೆಯಲ್ಲಿ ಚನ್ನಪಟ್ಟಣದಲ್ಲಿ ನಾನು ಹೇಳಿದ್ದೆವು, ನೀವು ಮುಸಲ್ಮಾನ್ ಓಟ್ ಬೇಡ ಅಂತ ಹೇಳ್ಬಿಟ್ಟು ನೀವು ಈಗ ಮುಸಲ್ಮಾನ್ನ ದುಡ್ಡು ಕೊಟ್ಟು ಕೊಡ್ತಾ ಇದ್ದಿಲ್ಲ. ಎಷ್ಟು ಮಟ್ಟಿಗೆ ಸರಿ ಅದು? ಏನು ತಿಳ್ಕೊಂಡಿದ್ದೀರಾ ಮುಸಲ್ಮಾನ್? ನೆನ್ನೆ ಅವ್ರು ಹೇಳಿದ್ದಾರೆ ಮುಸಲ್ಮಾನ್ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ಅಂತ ಇಲ್ಲಿ ಲಘುವಾಗಿ ಮಾತಾಡಿದ್ದಾರೆ ಮುಸಲ್ಮಾನ್ ಸಮಾಜ ಬಗ್ಗೆ. ಅದು ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು ತಾವು ಏನಕ್ಕೆ ಹೋಗ್ರಿ ಮತ ಕೇಳ್ತೀರಾ ನೀವು? ಅದು ನನ್ನ ಪ್ರಶ್ನೆ. ನೆನ್ನೆನೂ ಹೇಳಿದ್ದಾರೆ ಅವರು, ವೆಲ್ಡಿಂಗ್ ಮಾಡೋರು, ಪಂಚರ್ ಹಾಕೋರು ಎಲ್ಲ ಆಯ್ತಪ್ಪ. ನಮ್ಮ ಸಮಾಜ ಭಾಳ ಬಡತನ, ಕೂಲಿ ಮಾಡೋರು, ವೆಲ್ಡಿಂಗ್ ಮಾಡೋರು, ಪಂಚರ್ ಮಾಡೋರು ನಾವೆಲ್ಲ. ನೀವಾಗ ಅವನು ಏನಕ್ಕೆ ಓಟ್ ಕೇಳ್ತಾ ಇದ್ದೀರಾ ನೀವು? ಅದು ನನ್ನ ಪ್ರಶ್ನೆ. ಕುಮಾರಸ್ವಾಮಿಗೆ ಅದೇ ಪ್ರಶ್ನೆ ನಂದು. ಈಗ ಅವರೇ ಓಟ್ ಬೇಡ ಅಂತ ಹೇಳ್ದಾದ್ಮೇಲೆ ನಾವು ಹೆಂಗೆ ಓಟ್ ಕೊಡೋದು ನಾವು? ಆಮೇಲೆ ನೆನ್ನೆನೂ ಹೇಳೋದಾಗತ್ತೆ ಇರಲಿಲ್ಲ ಅವ್ರು ಕುಮಾರಸ್ವಾಮಿ ಅವ್ರನ್ನ. ನೆನ್ನೆನೂ ಹೇಳಿದ್ದಾರೆ ಅವರು, ಮುಸಲ್ಮಾನ್ ಸಮಾಜ ಪಂಚರ್ ಹಾಕೋರು, ವೆಲ್ಡಿಂಗ್ ಮಾಡೋರು. ಹೌದು ಸ್ವಾಮಿ, ನಾವು ಭಾಳ ಬಡತನ, ನಾವು ಪಂಚರ್ ಹಾಕೋರೆ, ವೆಲ್ಡಿಂಗ್ ಮಾಡೋರೆ, ಕೂಲಿ ಮಾಡೋರು. ಮತ್ತು ಏನು ಅಗತ್ಯ ಏನಿದೆ ನಿಮಗೆ?